ಭಕ್ತಿ ಮತ್ತು ಶ್ರದ್ಧೆಯಿಂದ ರಾಮಾಯಣವನ್ನು ಓದಿದರೆ ಅಥವಾ ಕೇಳಿದರೆ ಹಿಂದಿನ ಜನ್ಮಗಳಲ್ಲಿ ಅಥವಾ ಇಹ ಜನ್ಮದಲ್ಲಿ ಮಾಡಿದ ಪಾಪಗಳು ಕ್ಷಯವಾಗುತ್ತವೆ. ಇದು ಕೇವಲ ಕಥೆಯಲ್ಲ, ನಮ್ಮ ಆತ್ಮ ಉದ್ಧಾರವಾಗುವ ಮತ್ತು ಪರಮಾತ್ಮನನ್ನು ಹೊಂದುವ ಭಕ್ತಿಯ ಶ್ರೇಷ್ಠ ಮಾರ್ಗವಾಗಿದೆ. ಬಾಲಕಾಂಡದ 21ನೆಯ ಸ್ವರ್ಗ. ವಿಶ್ವಾಮಿತ್ರರ ರೋಷದ ಮಾತುಗಳು. ವಸಿಷ್ಠರು ದಶರಥರನ್ನು ಸಂತೈಸಿದುದು. ದಶರಥರಿಗೆ ಪುತ್ರ ವಾತ್ಸಲ್ಯ ಒಂದೆಡೆ, ಮತ್ತೊಂದೆಡೆಯಲ್ಲಿ ಮಹರ್ಷಿಯ ಶಾಪದ ಭಯ. ಇದರಿಂದಾಗಿ ದಶರಥರು ಮಾತನಾಡುತ್ತಿದ್ದಾಗ ಗದ್ಗದ ಸ್ವರದಿಂದ ಮಾತನಾಡುತ್ತಿದ್ದರು. ಅದನ್ನು ಕೇಳಿ ಕೋಪಗೊಂಡ ವಿಶ್ವಾಮಿತ್ರರು ರಾಜರಿಗೆ ಹೇಳಿದರು, ಮಹಾರಾಜ, ಹಿಂದೆ ನಾನು ಕೇಳಿದಾಗ ಯಾವ ಕಾರ್ಯವನ್ನಾದರೂ ಮಾಡಿಕೊಡುವೆನೆಂದು ಮೊದಲು ವಾಗ್ದಾನ ಮಾಡಿ ಈಗ ಆ ಪ್ರತಿಜ್ಞೆಯನ್ನು ಪರಿತ್ಯಜಿಸಲು ಯತ್ನಿಸುತ್ತಿರುವೆ. ಈ ವಿಧವಾದ ಪ್ರತಿಜ್ಞಾ ಭಂಗವು ರಘುವಂಶೀಯರಿಗೆ ಉಚಿತವಲ್ಲ. ಸತ್ಯ ಪ್ರತಿಜ್ಞರ ಮಹಾವಂಶದಲ್ಲಿ ಮಿಥ್ಯವಾದಿಯೊಬ್ಬನು ಹುಟ್ಟಿದನು ಎಂಬ ಅಪಯಶಸ್ಸು ನಿನಗುಂಟಾಗುವುದು. ಮಹಾರಾಜ, ಈ ಪ್ರತಿಜ್ಞಾ ತ್ಯಾಗವು ನಿನಗೆ ಯುಕ್ತವೆನಿಸಿದರೆ ಬಂದ ಹಾದಿಯನ್ನು ಹಿಡಿದು ನಾನಿನ್ನು ಹೊರಡುತ್ತೇನೆ. ಬಂಧು ಬಾಂಧವರೊಡನೆ ಸುಖವಾಗಿರು, ನಾನಿನ್ನು ಹೊರಡುವೆನು. ಧೀಮಂತರಾದ ವಿಶ್ವಾಮಿತ್ರರು ಕ್ರೋಧಾವಿಷ್ಟರಾದುದನ್ನು ಕಂಡು ಭೂಮಿಯೇ ನಡುಗಿತು. ದೇವತೆಗಳು ಭೀತರಾದರು. ವಿಶ್ವಾಮಿತ್ರರ ಕೋಪದ ಕಾರಣದಿಂದಾಗಿ ಜಗತ್ತೇ ಭಯಗೊಂಡುದನ್ನು ಕಂಡ ಮಹರ್ಷಿಗಳಾದ ಸುವ್ರತರಾದ ಧೀರರಾದ ವಸಿಷ್ಠರು ದಶರಥ ರಾಜರಿಗೆ ಹೇಳಿದರು, ಮಹಾರಾಜ, ನೀನು ಮಹಾವಂಶವಾದ ಇಕ್ಷ್ವಾಕು ವಂಶದಲ್ಲಿ ಹುಟ್ಟಿರುವೆ. ಸದ್ಧರ್ಮಾಚರಣೆಯಲ್ಲಿ ಸಾಕ್ಷಾತ್ ಧರ್ಮದೇವತೆಗೆ ಸಮಾನನೆನಿಸಿರುವೆ. ಧೈರ್ಯಶಾಲಿಯಾಗಿರುವೆ. ಮೇಲಾಗಿ ಸತ್ಯ ಸಂಕಲ್ಪನಾಗಿರುವೆ. ಸಕಲ ಸಂಪತ್ತುಗಳಿಂದಲೂ ಕೂಡಿರುವೆ. ಇಂತಹ ನೀನು ಇಂದು ಪ್ರತಿಜ್ಞಾವಚನ ಭಂಗವೆಂಬ ಅಧರ್ಮ ಕಾರ್ಯವನ್ನು ಮಾಡಿ ನಿನ್ನ ಸ್ವಭಾವಜನ್ಯವಾದ ಧರ್ಮನಿಷ್ಠೆಯನ್ನು ಪರಿತ್ಯಜಿಸಬೇಡ. 3 ಲೋಕಗಳಲ್ಲಿಯೂ ರಘುಕುಲೋತ್ಪನ್ನನಾದ ದಶರಥನು ಧರ್ಮಾತ್ಮನೆಂಬುದಾಗಿ ವಿಖ್ಯಾತವಾಗಿದೆ. ಸತ್ಯವಾಕ್ಯ ಪರಿಪಾಲನೆವೆಂಬ ಆ ಸ್ವಧರ್ಮವನ್ನು ಪರಿಪಾಲಿಸು. ಈ ಅಧರ್ಮದ ಭಾರವನ್ನು ತಲೆಯ ಮೇಲೆ ಹೊತ್ತುಕೊಳ್ಳಬೇಡ. ಮಹಾರಾಜ, ತಮ್ಮ ಕಾರ್ಯವನ್ನು ಮಾಡಿಕೊಡುವೆನು ಎಂದು ಪ್ರತಿಜ್ಞಾ ವಚನವನ್ನು ಕೊಟ್ಟ ನಂತರ ಕೊಟ್ಟ ಭಾಷೆಯನ್ನು ಪರಿಪಾಲನೆ ಮಾಡದಿದ್ದರೆ ಅಶ್ವಮೇಧಾದಿ ಯಾಗಗಳನ್ನು ಮಾಡಿದ ವಾಪಿ, ಕೂಪ, ತಟಕಾದಿಗಳನ್ನು ನಿರ್ಮಿಸಿದ ಫಲಗಳೆಲ್ಲವೂ ನಾಶವಾದೀತು. ಈ ವಿಧವಾದ ಅನರ್ಥಕ್ಕೆ ಅವಕಾಶವಾಗದ ರೀತಿಯಲ್ಲಿ ಒಡನೆಯೇ ರಾಮನನ್ನು ವಿಶ್ವಾಮಿತ್ರರೊಡನೆ ಕಳುಹಿಸಿಕೊಡು. ಮಹಾರಾಜ, ರಾಮನು ಅಸ್ತ್ರವಿದ್ಯೆಯನ್ನು ತಿಳಿದಿರಲಿ ಅಥವಾ ತಿಳಿಯದಿರಲಿ, ಕುಶಿಕ ಪುತ್ರನಾದ ವಿಶ್ವಾಮಿತ್ರರಿಂದ ರಕ್ಷಿಸಲ್ಪಡುವ ರಾಮನನ್ನು ಎದುರಿಸಲು ರಾಕ್ಷಸರು ಖಂಡಿತವಾಗಿಯೂ ಸಮರ್ಥರಾಗುವುದಿಲ್ಲ. ಅಗ್ನಿಚಕ್ರದಿಂದ ಆವೃತವಾಗಿರುವ ಅಮೃತವನ್ನು ಮುಟ್ಟಲು ಯಾರಿಂದಲಾದರೂ ಸಾಧ್ಯವಾಗುವುದೇ? ಅದೇ ರೀತಿಯಲ್ಲಿ ವಿಶ್ವಾಮಿತ್ರರಿಂದ ರಕ್ಷಿಸಲ್ಪಡುವ ರಾಮನನ್ನು ರಾಕ್ಷಸರೇನೂ ಮಾಡಲಾರರು. ವಿಶ್ವಾಮಿತ್ರನನ್ನು ಸಾಧಾರಣನೆಂದು ತಿಳಿಯಬೇಡ. ಇವನು ಸಶರೀರನಾದ ಧರ್ಮದೇವತೆ ಎಂದೇ ತಿಳಿ. ಪ್ರಪಂಚದಲ್ಲಿರುವ ವೀರ್ಯವಂತರಲ್ಲಿಯೇ ಇವನು ಶ್ರೇಷ್ಠನಾಗಿದ್ದಾನೆ. ವಿದ್ಯೆಯಲ್ಲಿ ಎಲ್ಲರಿಗಿಂತಲೂ ಅಧಿಕನಾಗಿರುತ್ತಾನೆ. ತಪಸ್ಸಿಗೆ ಆಶ್ರಯನಾಗಿರುತ್ತಾನೆ. ನಾನಾ ವಿಧವಾದ ಅಸ್ತ್ರಗಳನ್ನು ಇವನು ತಿಳಿದವನಾಗಿರುತ್ತಾನೆ. ಚರಾಚರಗಳುಳ್ಳ 3 ಲೋಕಗಳಲ್ಲಿ ನನ್ನ ಹೊರತಾಗಿ ಯಾವನೊಬ್ಬ ಪುರುಷನು ವಿಶ್ವಾಮಿತ್ರನ ಮಹಿಮೆಯನ್ನು ತಿಳಿದವನಾಗಿಲ್ಲ. ಮುಂದೆ ಯಾರಿಂದಲೂ ತಿಳಿಯಲು ಕೂಡ ಸಾಧ್ಯವಿಲ್ಲ. ದೇವತೆಗಳೇ ಆಗಲಿ, ಋಷಿಗಳೇ ಆಗಲಿ, ಅಸುರ ರಾಕ್ಷಸರೇ ಆಗಲಿ, ಗಂಧರ್ವ ಯಕ್ಷರೇ ಆಗಲಿ, ಉರಗ ಕಿನ್ನರರೇ ಆಗಲಿ, ಯಾರೂ ವಿಶ್ವಾಮಿತ್ರನು ತಿಳಿದಿರುವಷ್ಟು ಅಸ್ತ್ರವಿದ್ಯೆಯನ್ನು ತಿಳಿದವರಾಗಿಲ್ಲ. ಕೃಶಾಶ್ವನೆಂಬ ಪ್ರಜಾಪತಿಯ ಪರಮ ಧಾರ್ಮಿಕರಾದ ಮಕ್ಕಳಾಗಿ ಅಸ್ತ್ರಗಳೆಲ್ಲವೂ ಅವತರಿಸಿದವು. ವಿಶ್ವಾಮಿತ್ರನು ರಾಜ್ಯವಾಳುತ್ತಿದ್ದಾಗ ಪರಮೇಶ್ವರನು ಕೃಶಾಶ್ವನ ಅಸ್ತ್ರರೂಪರಾದ ಮಕ್ಕಳನ್ನು ವಿಶ್ವಾಮಿತ್ರನಿಗೆ ಅನುಗ್ರಹಿಸಿದನು. ಕೃಶಾಶ್ವನ ಪುತ್ರರೂಪರಾದ ಮಹಾಸ್ತ್ರಗಳಿಗೆ ದಕ್ಷ ಬ್ರಹ್ಮನ 2 ಕನ್ಯೆಯರು ತಾಯಿಯರು. ಅಸ್ತ್ರರೂಪರಾದ ಆ ಮಕ್ಕಳೆಲ್ಲರೂ ಒಂದೇ ರೂಪದವರಲ್ಲ, ನಾನಾ ರೂಪಧಾರಿಗಳು. ಮಹಾವೀರ್ಯವಂತರು, ತೇಜಸ್ಸಿನಿಂದ ಪ್ರಕಾಶಿಸುತ್ತಿರುವವರು. ತಮ್ಮನ್ನು ಮಂತ್ರಪೂರ್ವಕವಾಗಿ ಪ್ರಯೋಗಿಸಿದೊಡನೆಯೇ ಎದುರಾಳಿಯನ್ನು ಧ್ವಂಸ ಮಾಡಿ ಪ್ರಯೋಕ್ತೃವಿಗೆ ವಿಜಯವನ್ನುಂಟು ಮಾಡುವವರು. ಹಿಂದೆ ಹೇಳಿದಂತೆ ದಕ್ಷ ಕನ್ಯೆಯರಾದ
ಕೃಶವಾದ ನಡುವುಳ್ಳ ಜಯ ಮತ್ತು ಸುಪ್ರಭೆಯರು ಮಹಾ ತೇಜಸ್ಸಿನಿಂದ ಕೂಡಿದ್ದ 100 ಶಸ್ತ್ರಾಸ್ತ್ರಗಳನ್ನು ಪ್ರಸವಿಸಿದರು. ಅವರಲ್ಲಿ ಜಯ ಎಂಬ ದಕ್ಷ ಕನ್ಯೆಯು ಅಸುರ ಸೈನ್ಯಗಳ ವಧೆಗೋಸ್ಕರ ವರವನ್ನು ಪಡೆದು ಶ್ರೇಷ್ಠರಾದ ಅಮಿತ ಪರಾಕ್ರಮವುಳ್ಳ ಕಾಮರೂಪಿಗಳಾದ 50 ಮಂದಿ ಅಸ್ತ್ರಪುತ್ರರನ್ನು ಪಡೆದಳು. ಸುಪ್ರಭೆ ಎಂಬ ದಕ್ಷ ಕನ್ಯೆಯು ದುರ್ದರ್ಶರಾದ, ದುಸ್ಸಾಧ್ಯರಾದ, ಮಹಾಬಲಿಷ್ಠರಾದ ಸಂಹಾರವೆಂಬ 50 ಮಕ್ಕಳನ್ನು ಪ್ರಸವಿಸಿದಳು. ಸಂಹಾರಾಸ್ತ್ರಗಳು ಇಂಥವನಲ್ಲಿ ಇವೆ ಎಂದು ತಿಳಿದೊಡನೆಯೇ ಶತ್ರುಗಳು ಹಿಮ್ಮೆಟ್ಟುತ್ತಿದ್ದರು. ಆ ಅಸ್ತ್ರಗಳ ಪ್ರಭಾವವು ಅಂತಹುದಾಗಿದೆ. ಆ 100 ಅಸ್ತ್ರಗಳನ್ನು ವಿಶ್ವಾಮಿತ್ರನು ಯಥವತ್ತಾಗಿ ತಿಳಿದಿರುವನು. ಇಷ್ಟು ಮಾತ್ರವಲ್ಲ ಮಹಾರಾಜ, ಅಪೂರ್ವವಾದ ಅಸ್ತ್ರಗಳ ಉತ್ಪಾದನೆಯಲ್ಲಿಯೂ ಇವನು ಮಹಾಸಮರ್ಥನು. ರಘುಕುಲಾವತಂಸನೇ, ನಾನು ಮೇಲೆ ಹೇಳಿದಂತೆ ಋಷಿಗಳಲ್ಲಿ ಅಗ್ರಗಣ್ಯನಾದ, ಧರ್ಮಜ್ಞನಾದ, ಮಹಾತ್ಮನಾದ ವಿಶ್ವಾಮಿತ್ರನಿಗೆ ಭೂತ ಭವಿಷ್ಯದ್ವರ್ತಮಾನಗಳೆಲ್ಲವೂ ಪೂರ್ಣವಾಗಿ ತಿಳಿದಿವೆ. ಇವನು ತ್ರಿಕಾಲ ಜ್ಞಾನಿಯು. ಇವನಿಗೆ ತಿಳಿಯದ ವಿಷಯವೇ ಇಲ್ಲ. ಮಹಾ ತಪಸ್ವಿಯಾದ ವಿಶ್ವಾಮಿತ್ರನು ಈ ವಿಧವಾದ ವೀರ್ಯ ಸಂಪತ್ತಿನಿಂದ ಕೂಡಿರುವನು. ಆದುದರಿಂದ ರಾಮನನ್ನು ಕಳುಹಿಸಿದರೆ ಬಾಲರಾಮನಿಗೆ ಏನಾಗಿ ಬಿಡುವುದೋ ಎಂದು ಗಾಬರಿಗೊಳ್ಳುವುದು ಯುಕ್ತವಲ್ಲ. ಮಹಾರಾಜ, ಆ ರಾಕ್ಷಸರನ್ನು ನಿಗ್ರಹ ಮಾಡಲು ಸ್ವಯಂ ವಿಶ್ವಾಮಿತ್ರನೇ ಸಮರ್ಥನೆಂಬುದರಲ್ಲಿ ಸ್ವಲ್ಪವಾದರೂ ಸಂಶಯವಿಲ್ಲ. ಕ್ಷಣ ಮಾತ್ರದಲ್ಲಿ ಅವರನ್ನು ಪರಿವಾರದೊಡನೆ ಭಸ್ಮೀಭೂತರನ್ನಾಗಿ ಮಾಡಬಲ್ಲನು. ಆದರೆ ನಿನ್ನ ಮಗನಿಗೆ ಹಿತವನ್ನುಂಟು ಮಾಡುವ ಸಲುವಾಗಿ ನಿನ್ನ ಬಳಿಗೆ ಬಂದು ಮಗನನ್ನು ಕಳುಹಿಸುವಂತೆ ಯಾಚಿಸುತ್ತಿರುವನು. ಪುರೋಹಿತರಾದ ವಸಿಷ್ಠರ ಮಾತುಗಳನ್ನು ಕೇಳಿ ರಘುಕುಲಾವತಂಸನಾದ ದಶರಥರ ಮನಸ್ಸು ಪ್ರಸನ್ನವಾಯಿತು. ಅವರ ಮಾತುಗಳನ್ನು ಕೇಳಿ ಪ್ರಸಿದ್ಧವಾದ ಯಶಸ್ಸುಳ್ಳ ರಾಜೇಂದ್ರನು ಬಹುವಾಗಿ ಆನಂದಿಸಿದರು. ಶ್ರೀರಾಮನನ್ನು ವಿಶ್ವಾಮಿತ್ರರಿಗೊಪ್ಪಿಸಲು ಮನಸ್ಸು ಮಾಡಿದರು. ಇಲ್ಲಿಗೆ 21ನೆಯ ಸ್ವರ್ಗ ಮುಗಿಯಿತು. ಮುಂದೆ ಬಾಲಕಾಂಡದ 22ನೆಯ ಸ್ವರ್ಗ. ದಶರಥರಿಂದ ರಾಮ ಲಕ್ಷ್ಮಣರ ಬೀಳ್ಕೊಡುಗೆ. ಮಾರ್ಗದಲ್ಲಿ ರಾಮನಿಗೆ ವಿಶ್ವಾಮಿತ್ರರಿಂದ ಬಲ, ಅತಿಬಲ ಎಂಬ ವಿದ್ಯೆಗಳ ಉಪದೇಶ.